ಕ್ಷಣ ನನಗೆ ಏನಾದ್ರು ಒಂದು ಆಪ್ಷನ್ ಕೊಟ್ರೆ, ಅವಾಗೆಲ್ಲ ನಾವು ಸ್ಕೂಲಲ್ಲಿ ಆಟ ಆಡುವಾಗ ಉಫಿ ಅಂತ ಹೇಳ್ಬಿಟ್ಟು ಕೂತ್ಕೊಂತಿದ್ವಲ್ಲ, ಹಂಗೆ ಕೂತ್ಕೊಂಡ್ಬಿಡ್ಬೇಕು ಅಂತ ಅನ್ಸಿದೆ. ದಶ ನನ್ನ ಸ್ವಪ್ನ ಸಿದ್ಧಿ, ನನ್ನ ಕಣ್ಣು, ಕಿವಿ ಮತ್ತು ನನ್ನ ಒಳ ಮನಸ್ಸಿಗೆ ಮಾಡಿರುವ ಆ ಪ್ರಭಾವವನ್ನ ನೋಡಿದ್ರೆ ಮಾತು ಎಲ್ಲಿ ತನಕ ನಮ್ಮನ್ನ ಕರೆದೊಯ್ಯಬಲ್ಲದು ಅನ್ನೋ ಪ್ರಶ್ನೆ ಬರುತ್ತೆ. ಬೆಳಿಗ್ಗೆ ನಾಗೇಶ್ ಹೆಗ್ಡೆ ಅವರ ಭಾಷಣವನ್ನೇ ಕೇಳಿ ಈ ಕಾವ್ಯನ ಬಡಿಯ ಅಂತ ಅನಿಸಿತ್ತು. ಪ್ರಪಂಚವೇ ಹತ್ತಿ ಉರಿತದೆ, ಕಾವ್ಯ ತಗೊಂಡು ಹಿಂಸದಲ್ಲಿ ಮಾಡಲು ಅಂತ ಮನಸ್ಸು ಬಿಲಿಬಿಲಿಯಾಗಿ ಮತ್ತೆ ಇದೇ ಕೂತಿನ ಸತ್ಕಾವ್ಯ ಲೋಕದ ಹೃದಯವನ್ನ ಹದಗೊಳಿಸಕ್ಕೆ ನಮ್ಮೊಳಗ್ ಬರುತ್ತೆ ಅಲ್ಲಿಂದ ಅಂತ ಹೇಳಿ ಮತ್ತೆ ಕರ್ಕೊಂಡ್ಬಂದ್ರು ಕೂತಿನ. ಇಷ್ಟೆಲ್ಲ ಆಗಿ ಈ ಕೂತಿನಾದೆ ಮತ್ತು ಮಲದೇಗುಲತೆ ಮಾತು ನುಡಿದು ಇದು ಬವಣೆಗೊಳೆ ಭಾವಗಳ ಬಹರದೆ ತಲೆಯ ಬಾಗಿ ಮಾತು ಕುಯ್ತಾ ಇದೆ, ಮಾತಿಗೆ ದಿಕ್ಕು ಕಾಣ್ತಾ ಇಲ್ಲ ಅಂತ. ನನ್ನ ಮಾತಲ್ಲಿ ಏನಾರ ದಿಕ್ಕು ಕಾಣ್ತಾ ಇಲ್ಲ ನಿಮಗೆ ಅನ್ಸಿದ್ರೆ ಅದು ನಂದಾಗ್ಲಿ ಕೂತಿನದಾಗ್ಲಿ ತಪ್ಪಲ್ಲ. ಅಕ್ಷರ ಹಾಕೊಟ್ಟಿರುವ ಎಲ್ಲ ಅಡಿಕೆ ಮತ್ತು ಸುಣ್ಣದ ಕಾರಣ ಅಂತ ಹೇಳಿ ಮಲದೇಗುಲದ 4 ಮತ್ತು 7ನೇ ಕವಿತೆಯನ್ನ ಇಲ್ಲಿ ಚರ್ಚೆ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಹೋಗುವ ಮೊದಲು ಒಂದು ಪುಟ್ಟ ಪ್ರವೇಶಿಕೆಯನ್ನ, ಅಂದ್ರೆ ಮಲದೇಗುಲವನ್ನೇ ಪ್ರವೇಶ ಮಾಡಲಿಕ್ಕೆ ಅಗತ್ಯ ಅಂತ ಅನ್ನಿಸುವ ಕೂತಿನ ಅವರ ಒಟ್ಟು ರಸಪ್ರಜ್ಞೆ ಅಥವಾ ರಸಸ್ಥಿತಿ ಅಂತ ಅವರು ಯಾವುದನ್ನ ಕರೀತಾರೆ ಅದರ ಕುರಿತ ಒಂದು ಮಾತನ್ನ ಹೇಳಿ ನಾನು ಆ ಕವಿತೆಗೆ ಒಂದು ಹೋಗ್ತೇನೆ. ಮಲದೇಗುಲ ಮೊದಲ ಮುದ್ರಣ ಆಗಿ ಪ್ರಕಟ ಆಗಿದ್ದು ಅದು 1955ರಲ್ಲಿ. ಈ ಕೃತಿಯಲ್ಲಿ 51 ಮುಕ್ತಕಗಳು ಅಂತ ನಾವು ಕರೆಯಬಹುದಾದ ಬಿಡಿ ಯಾವ ಕವಿತೆಗೂ ಶೀರ್ಷಿಕೆ ಇಲ್ಲ, ಅದನ್ನ ಸಂಖ್ಯೆಯಲ್ಲಿ ನಮೂದಿಸಿದ್ದಾರೆ. 51 ಕವಿತೆಗಳಿವೆ. ಪ್ರತಿ ಕವಿತೆ ಕೂಡ 10 ಸಾಲುಗಳ ರಚನೆ. 10 ಸಾಲುಗಳಲ್ಲಿ 8 ಸಾಲುಗಳ ಒಂದು ಘಟಕ ಮತ್ತು 2 ಸಾಲುಗಳ ಒಂದು ಘಟಕ ನಮ್ಗೆ ಕಾಣಸಿಗುತ್ತೆ. 2 ಸಾಲುಗಳ ಕೊನೆಯ ಘಟಕದಲ್ಲಿ ನಮ್ಗೆ ಅಂತ್ಯಪ್ರಾಸ ಅನ್ನೋದು ಒಂದು ಬಿಟ್ರೆ ಇಡೀ 51 ಕವಿತೆಗಳಲ್ಲಿ ಒಂದು ಲಯವನ್ನ ನಾವು ಕಾಣ್ತಾ ಹೋಗ್ಬೋದು. ಮಲದೇಗುಲ ಅನ್ನೋದು ನನಗನ್ನಿಸುವ ಹಾಗೆ ಕೂತಿನ ಅವರ ಚಿಂತನ ಲಹರಿಯ ಅತ್ಯುತ್ಕೃಷ್ಟವಾದ ಅಭಿವ್ಯಕ್ತಿ ಅಂತ. ಒಟ್ಟು 51 ಕವಿತೆಗಳು ಯಾವುದೇ ಒಂದು ಸಂಪ್ರದಾಯ ಶ್ರದ್ಧೆಯ ಪೂಜಾ ಸ್ಥಳದ ವರ್ಣನೆಯನ್ನಾಗ್ಲಿ ಅಥವಾ ಕಲೆಯ ಕುರಿತಾದ ಒಂದು ವಿವರಣೆಗಳನ್ನಾಗ್ಲಿ ಅಥವಾ ಅದರ ಕುರಿತ ವರ್ಣನೆಯನ್ನಾಗ್ಲಿ ಅದು ಮಾಡ್ತಾ ಇಲ್ಲ. ಅಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ಅದು ಯಾವುದನ್ನು ಅದು ಮಾತಾಡಲ್ಲ. ಕೂತಿನ ಅವರೇ ಹೇಳುವ ಹಾಗೆ ಈ ಕವಿತೆಗಳು ದೇಗುಲ ಅನ್ನುವ ಮಹಾಭಾವವನ್ನ ಕುರಿತಾಗಿ ಮಾತಾಡ್ತಾ ಇವೆ. ದೇಗುಲ ಅನ್ನೋದು ಒಂದು ಕಟ್ಟಡ ಅಲ್ಲ ಅಥವಾ ಒಂದು ಕಲೆಯ ಸಂರಕ್ಷಣೆ ಕರಿಬಹುದು, ಅದಷ್ಟೇ ಅಲ್ಲ. ಆದ್ರೆ ಅದು ಮಹಾಭಾವ. ಆ ಭಾವ ನಮ್ಮ ಮನಸ್ಸಿಗೆ, ಅದು ನೀನು ಅತ್ಯಂತಿಕವಾಗಿ ದೇವರನ್ನ ನಂಬುವವನಾಗು ಅಥವಾ ನಂಬದೇ ಇರುವವನಾಗು, ದೇಗುಲ ಅನ್ನುವುದು ನಮ್ಮ ಮನಸ್ಸಿಗೆ ಬಂದಾಗ ನಮ್ಮ ಮನಸ್ಸು ಬೆಳಗಿನಲ್ಲೇ ಉಳಿಯುವಂಥದ್ದು ಅನ್ನುವಂಥದ್ದು ಕೂತಿನ ಅವರ ಮತ್ತು ವೈಯಕ್ತಿಕವಾಗಿ ನನ್ನ ನಂಬಿಕೆ ಕೂಡ. ಈ 51 ಕವಿತೆಗಳ ಅನುಕ್ರಮಣಿಕೆಯಲ್ಲಿ ನಮಗೆ ಒಂದು ಪದ್ಯದಿಂದ ಇನ್ನೊಂದು ಪದ್ಯಕ್ಕೆ ಲಾಜಿಕಲ್ ಆಗಿ ತಾರ್ಕಿಕವಾದ ಪ್ರಚೋದನೆ ಅಂತ ಹೇಳಿ ನಮ್ಗೆ ಕಾಣಲ್ಲ. ಈ ಪದ್ಯ ಇಲ್ಲಿ ಮುಗಿತು, ಇದನ್ನ ಕಂಟಿನ್ಯೂ ಆಗಿ ಈ ವಿಚಾರನ ಕಂಟಿನ್ಯೂ ಮಾಡಿ ಇನ್ನೊಂದು ಹೇಳುತ್ತೆ ಅಂತ ಇಲ್ಲ. ತಾರ್ಕಿಕ ಪ್ರಚೋದನೆ ಈ ಪದ್ಯಗಳಲ್ಲಿ ಇಲ್ಲ. ಬದಲಿಗೆ ಒಂದೇ ಭಾವಗೋಳ, ದೇಗುಲ ಅನ್ನುವ ಈ ಮಹಾಭಾವದ ಗೋಳವನ್ನ ತಿರುವುತ್ತಾ ಕೂತಿರುವ ಒಂದು ಕವಿ ಮನಸ್ಸು ಪ್ರತಿಯೊಂದು ಕೋನದಲ್ಲಿ ಅದರ ಕುರಿತಾಗಿ ಅವರ ಮನಸ್ಸಿನಲ್ಲಿ ಹೇಳ್ತಾ ಇರುವಂತಹ ಬೆಳಗಿರ್ಬೋದು, ಪ್ರಶ್ನೆ ಇರ್ಬೋದು,
ವಿಚಾರಗಳಿರ್ಬೋದು ಅದನ್ನ ಕಾವ್ಯ ರೂಪದಲ್ಲಿ ಇಡ್ತಾ ಹೋಗ್ತಾರೆ. ಹಾಗಾಗಿ ದೇಗುಲ ಅನ್ನುವಂಥದ್ದೇ ಇಲ್ಲಿ ದೇಗುಲ ಅನ್ನುವ ಮಹಾಭಾವನೆ ಈ ಒಟ್ಟು 51 ಕವಿತೆಗಳಲ್ಲಿ ನಮಗೆ ಸ್ಥಾಯಿಯಾಗಿ ಕಾಣಕ್ಕೆ ಸಿಕ್ಕತ್ತೆ ಅಂತ ಹೇಳಿ. ಇದಾದ್ಮೇಲೆ ಇದರ ಶೀರ್ಷಿಕೆ ಕುರಿತು ಒಂದೆರಡು ಮಾತು. ಮಲೆ ದೇಗುಲ ಅಂತಂದ್ರೆ ಸರಳವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದಾದ್ರೆ ಮಲೆ ಅಂದ್ರೆ ಬೆಟ್ಟ, ದೇಗುಲ ಅಂದ್ರೆ ದೇವಸ್ಥಾನ, ಬೆಟ್ಟದ ದೇಗುಲ ಅಂತ ಸರಳವಾಗಿ ನಾವು ಹೇಳ್ಬೋದು. ಪುದಿನ ಅವರ ಪ್ರಕಾರ ದೇಗುಲಗಳೇ ಮಲೆಗಳು. ಅದ್ರ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಮಲೆ ದೇಗುಲ ಅಂದ್ರೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ, ಓಹೋ ಇದು ಮೇಲ್ಕೋಟೆ ದೇವಸ್ಥಾನ ಅಂತ ಹೇಳಿದ್ದಾರೆ. ಈಗ ಹಾಗಾಗಿ ಹಾಗೆ ಹೇಳಿ 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 ಇಷ್ಟ ಕಾಲನು ನಾವು ಮಲೆ ದೇಗುಲನ ಮುಟ್ಟಿದ್ರೆ ಆರಾಮಾಗಿ ಇಲ್ಲಿ ತನಕ ನಡ್ಕೊಂಡ್ ಅಲ್ಲ. ಬೆಟ್ಟದ ಮೇಲಿರ್ಲಿ ದೇವಸ್ಥಾನ, ನೆಲದ ಮೇಲಿರ್ಲಿ ದೇಗುಲ ಅನ್ನುವಂಥದ್ದೇ ಬೆಟ್ಟಗಳು. ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ತುಂಬಾ ಸರಳವಾಗಿ ನಾನು ಅದನ್ನ ಹೇಳ್ಬಹುದಾದ್ರೆ ಒಟ್ಟು ಪುತಿನ ಅವರ ರಸಪ್ರಜ್ಞೆ ಅನ್ನುವ ಬಹಳ ಅತ್ಯಂತ ಏನ್ ಹೇಳ್ತಾರೆ ಆಳವಾದ ಜಿಜ್ಞಾಸೆಯ ಚಿಂತನೆಯ ಲೇಖನದ ಒಳಗೆ ಅವರು ಚರ್ಚೆ ಮಾಡುವ ವಿಚಾರ ಏನಿದೆ ಅದನ್ನ ಬಹಳ ಸರಳವಾಗಿ ನಾನು ಹೇಳಿ ಕವಿತೆಗಳಿಗೆ ಹೋಗೋದು ಅಂತ ನೋಡಿದ್ರೆ, ಮನುಷ್ಯ ಪಂಚಭೂತಗಳ ಮೇಲೆ ತನ್ನ ಯಾವತ್ತೂ ಸಾಧಿಸೋಕೆ ಪ್ರಯತ್ನ ಪಡ್ತಿರ್ತಾನೆ. ಅದೆಲ್ಲ ನಾವು ಪ್ರತಿನಿತ್ಯದ ಜೀವನದಲ್ಲೇ ಇಲ್ಲಿ ಇವುಗಳನ್ನ ನಾವು ಎಷ್ಟೇ ಹಿಡಿತದಲ್ಲಿ ನಾವು ಇಟ್ಕೋಬೇಕು ಅಂತ ನಾವು ಹೋದ್ರೂ ಕೂಡ ನಮ್ಗಳಿಂದ ಪೂರ್ಣವಾದ ತೃಪ್ತಿ ಅಂತ ಅನ್ನೋದು ಸಿಗುತ್ತಾ? ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇದು ಹಿಂಗಲ್ವಲ್ಲ, ಇದಲ್ವಲ್ಲ, ಇನ್ನೂ ಏನೋ ಮಾಡ್ಬೇಕು, ಅದರಿಂದ ಇನ್ನೊಂದು ಆವಿಷ್ಕಾರ, ಅದರಿಂದ ಇನ್ನೊಂದು ಹುಡುಕಾಟ ನಡೀತಾನೆ ಇದೆ. ಆದ್ರಿಂದ ಇದು ಹೀಗೇನೆ ನಡೀತಾ ಇದೆ. ಆದ್ರೆ ಬದುಕಿನ ಯಾವ್ಯಾವುದೋ ಒಂದು ಹಂತದಲ್ಲಿ ನಮ್ಮ ಜೀವಕ್ಕೆ ಹಟ್ಟನೆ ಜೀವನ ಅಂದ್ರೆ ಇದಲ್ಲ ಅನ್ನುವ ಒಂದು ಆನಂದದ ಗಳಿಗೆಗಳು, ಅದನ್ನ ಒಂದು ತುರಿಯಾವಸ್ಥೆ ಅಂತ ಕರೀತಾರೆ. ಗೊತ್ತಿಲ್ಲ, ಚಕ್ ಅಂತ ಅನ್ಸುತ್ತೆ. ಅದೇನ್ ಯಾವತ್ತೂ ನಮ್ಮ ಜೊತೆಗೆ ಸ್ಥಾಯಿಯಾಗಿರೋದಿಲ್ಲ. ಒಂದು ಕ್ಷಣಕ್ಕೆ ಅದು ಹೆಂಗಿದ್ದು ಹಿಂಗ್ ಹೊರಟೋಗುತ್ತೆ ಅಂತ ಅನ್ನೋ ಹಂಗೆ ಗಳಿಗೆಗಳು ಸೃಷ್ಟಿ ಆಗ್ತದೆ. ಅದನ್ನೇ ಅವರು ಮಲೆದೇಗುಲದ ಯಾವುದೋ ಒಂದು ಕವಿತೆ ಒಳಗೆ ಅಂತರಂಗದ ದೈವ ಮೂಲೆ ತಿರುಗಿನೊಳವಿತು ಸನ್ನೆಗೈದಂತೆ ಮೈಗರೆವ ಕಲಿಕೆ. ಆ ದೈವ ನಾವೆಲ್ಲರ ಅಂತರಂಗದೊಳಗೂ ಇರುತ್ತೆ. ಅದ ಹೆಂಗಂದ್ರೆ ಮೂಲೆ ತಿರುಗಿ ಟಕ್ ಅಂತ ಹಿಂಗ್ ನೋಡುದು. ಅವ್ನ ಮಗು ಓದದಲ್ಲಿರ್ಬಹುದು, ಒಂದು ಹೂವಿನಲ್ಲಿರ್ಬಹುದು, ಒಂದು ದುಂಬಿಯಲ್ಲಿರ್ಬಹುದು, ಒಂದು ಯಾವುದೋ ಒಂದು ನಾದದಲ್ಲಿರಬಹುದು, ಒಂದು ನೋಟದಲ್ಲಿರಬಹುದು, ಒಂದು ನಗೆ, ಒಂದು ನುಡಿ, ಒಂದು ಚಲನದಿ ಪಡೆದು ಆವುದು ನೆನವಸಿಗೆ ಮರಳುವುದು ಮನೆಗೆ. ಹಿಂಗ್ ಕಂಡು ಚಕ್ಕಂತ ಮತ್ತದು ಮರೆಯಾಗತ್ತೆ. ಆ ಕ್ಷಣವನ್ನು ಹಿಡ್ಕೊಂಡ್ಬಿಡಕ್ಕಾಗತ್ತಾ? ಆಗಲ್ಲ. ಏನ್ ಮಾಡ್ಬೇಕು ಅದಕ್ಕೆ ಅಂತಂದ್ರೆ ಇದನ್ನ ಈ ಗಳಿಗೆಗಳನ್ನ ಹಿಂಗಂಡು ಹಿಂಗ್ ಮಾಯವಾಗುವ ಈ ಗಳಿಗೆಗಳನ್ನ ಪುತಿನ ರಸಸ್ಥಿತಿ ಅಂತ ಕರೀತಾರೆ. ಈ ರಸಸ್ಥಿತಿಗೆ ಮೊದಲನೇ ಹಂತವೇ ಕಲೆ. ಕಾವ್ಯ ತನ್ನ ಪ್ರತಿಭೆಯ ಮೂಲಕ ಭಾಷೆಯಲ್ಲಿ ಆ ಕಲೆಯನ್ನ, ಆ ಗಳಿಗೆಗಳನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ಮೆಟ್ಟಿಲನ್ನ ಏರಿದ್ರೆ ಅಂದ್ರೆ ಇಂಥದ್ದೊಂದು ಪ್ರಜ್ಞೆ ನಮ್ಮ ಬದುಕಿಗೆ ಬೇಕು ಅಥವಾ ಇಂಥದ್ದೊಂದು ಇದೆ ಅನ್ನುವುದು ನಮ್ಮ ಒಳ ಮನಸ್ಸಿಗೆ ಅದು ಗೋಚರ ಆದ ತಕ್ಷಣವೇ ನಾವು ದೇಗುಲವನ್ನ ಮುಟ್ತೇವೆ. ದೇಗುಲ ಅಂದ್ರೆ ಅಲ್ಲೆಲ್ಲ ದೇಗುಲ ಇದೆ, ಅದಲ್ಲ, ನಮ್ಮ ಮನದ ಒಳಗೆ ಇರುವ ಆ ದೇಗುಲವನ್ನ ಮುಟ್ಟಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದೊಂದು ಏರುವಿಕೆ. ಈ ಏರುವಿಕೆಯ ಒಂದು ನೆಲೆಯ ಅದರ ಒಂದು ಸ್ಥಿರೀಕರಣಕ್ಕೆ ಋಷಿ ಮುನಿಗಳು ಅಥವಾ ದೇವಮಾನಗಳು ಅಥವಾ ಆ ದೇಗುಲವನ್ನು ಸೃಷ್ಟಿಸಿದ ಮಹಾ ಮನಸ್ಸು ಅಂತ ನಾವು ಅದನ್ನ ಕೇಳಬಹುದು. ಅವರು ಕಲ್ಪಿಸಿರುವಂತಹ ಒಂದು ಉಪಾಯನ ಈ ದೇಗುಲ. ಯಾಕಾಗಿ ಮಾಡಿದ್ರು? ಜಡದಿಂದ ಜೀವಕ್ಕೆ, ಜೀವದಿಂದ ಆತ್ಮಕ್ಕೆ, ಆತ್ಮದಿಂದ ರಸಪದಕ್ಕೆ ಇರವನಿದ ಸೆಳೆವ ಚೇತನಾಯಸ್ಕಾಂತ ಜಾನಪದ ಶಕ್ತಿ. ಹುಡುಕ್ತಾ ಇರ್ತೀವಿ ಆ ವಸ್ತುಲಿದೆ, ಈ ವಸ್ತುಲಿದೆ, ಸಂಕಲ್ಪ ಯಾವ್ದು. ಒಂದ್ ನಗು ಕಂಡ ತಕ್ಷಣ ಅಯ್ಯೋ ಏನು ಬೇಡಪ್ಪ ಜೀವನಕ್ಕೆ, ತುಂಬಾ ಬಾಯಾರಿದ್ದೀನಿ,
ಟಗ ಟಗಟ ಅಂತ ಹನಿ ನೀರು ಹೋದ ತಕ್ಷಣ ಎಂಥ ಸಂತೋಷ ಇದು, ಬದುಕಲ್ಲಿ ಇದಕ್ಕಿಂತ ಸಂತೋಷವೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊತ್ತು ಟ್ರಾವೆಲ್ ಮಾಡಿ ಮೂತ್ರ ವಿಸರ್ಜನೆ ಮಾಡಬೇಕು. ಪುತಿನ ಅದೊಂದು ಘಟನೆ, ಮೂತ್ರ ವಿಸರ್ಜನೆಯ ಕುರಿತಾಗೇ ಇರುವ ಆ ಘಟನೆಯನ್ನ ಓದ್ಬಿಟ್ರೆ ಜಗತ್ತಿನಲ್ಲಿ ಇದಕ್ಕಿಂತ ಸಂತೋಷಕರವಾದ ಒಂದು ಕೆಲಸ ಇರಲಾರದು ಅಂತ ಅನ್ನಿಸ್ಬಿಡುವ ಒಂದು ಅದ್ಭುತವಾದ ಒಂದು ವರ್ಣನೆ. ಭಯಂಕರ ರೋಮಾಂಚನ ಆಗ್ಬಿಟ್ಟಿತ್ತು ಅಂದ್ರೆ ನಾವು ಓದ್ತಾರೆ. ಯಾರಾದ್ರೂ ಕೇಳಿದ್ರೆ ಅಯ್ಯಪ್ಪ ಅಂತ ಅಂದ ಇಟ್ಟು ಕಾಲೇನಲ್ಲೆಲ್ಲ ಉಚ್ಚ ವಯಕ್ಕೂ ಇಷ್ಟೊಂದು ಉಟ್ಕೊಳ್ಬೇಕು ಅಂದ್ರೆ ಅದು ನಮಗದು ಸಂಕಟ ಮಾಡ್ತಾ ಇದೆ. ಅದು ನಮ್ಗೆ ಸಹಜವಾಗಿ ಮಾಡುವಂಥದ್ದು, ಇಷ್ಟ ಆನಂದ ಅನುಭವಿಸಿ ಅದೆಲ್ಲ ಸಂತೋಷ ಅಲ್ವಾ ಅದೆಲ್ಲ ಕೇಳಿದ್ರೆ ತಲೆ ಕೇಳ್ಬೇಕು ಅಂತ ಅನ್ನಿಸ್ಬೋದು. ಆದ್ರೆ ಇವೆಲ್ಲ ರಸಸ್ಥಿತಿಗಳು, ರಸದ ಗಳಿಗೆಗಳು, ನಮ್ಮ ಬದುಕಿನಲ್ಲಿ ನಾವು ಕಂಡುಕೊಳ್ಳಬಹುದಾದ ಸ್ಥಿತಿಗಳು. ಇವುಗಳನ್ನ ಭವದಲ್ಲಿ ಮಗ್ನರಾದವರು ಕೂಡ ಈ ಸುಖವನ್ನ ಕಾಣಲಿ ಅನ್ನುವ ಉಪಾಯದಿಂದ ಋಷಿ ಮುನಿಗಳು ಅಥವಾ ಅರಿತವರು ದೇಗುಲ ಅನ್ನೋದನ್ನ ಸೃಷ್ಟಿಸಿದ್ದಾರೆ. ಹೇಗೆ ಪೈರಿಗೆ ನೀರಿನ ಆಸರೆ ಇದ್ರೂ ಕೂಡ ಅದನ್ನ ಮಳೆ ಬಿದ್ದ ಇಟ್ಟಿಗೆ ಏನಾಗ್ಬಿಡುತ್ತೆ, ಆಳ ಹುಲ್ಸಕ್ ಬಂದ್ಬಿಡುತ್ತೆ. ಹಂಗಾರೆ ನೀರ್ ಕೊಟ್ಟಿರ್ಲಿಲ್ವಾ ನಾವು ಅಂತ ಕೇಳಿದ್ರೆ ಕೊಟ್ಟಿದ್ರಿ, ಆದ್ರೆ ಅದಕ್ಕೆ ಬೇಕಾದ ನೀರ್ ಅದಲ್ಲ. ಹಂಗೇನೆ ನಮ್ಮ ಬದುಕಿನಲ್ಲೂ ಕೂಡ ಮನುಷ್ಯನಿಗೆ ಈ ರಸಾವಸ್ಥೆಯ ಸ್ಪರ್ಶ ಇಲ್ಲದೆ ಇದ್ರೆ ಸುಖದ ಅನುಭವ ಅನ್ನೋದು ಸಾಧ್ಯವೇ ಇಲ್ಲ. ದೇಗುಲಗಳು ನಮ್ಮ ಬದುಕಿನಲ್ಲಿ ಇಂತಹ ಮೋಡಗಳನ್ನ, ರಸಸ್ಥಿತಿಯನ್ನ ನಿರ್ಮಿಸುವ ಮೋಡಗಳನ್ನ ತಡೆದಿಡುವಂತಹ ವಲಯಗಳು. ಇದು ಪುತಿನ ಅವರ ಚಿಂತನೆ. ಇಷ್ಟೆಲ್ಲವೂ ಆದ ನಂತರವೂ ಈ ಭಕ್ತಿ ಪುತಿನ ಅವರ ಕುರಿತಾಗಿ ಕನ್ನಡ ಸಾಹಿತ್ಯ ಸೃಷ್ಟಿಸ್ಕೊಂಡು ಬಂದಿರೋ ಬಹಳ ದೊಡ್ಡ ಬ್ಲಂಡರ್ ಅಂತ ಭಕ್ತಿ ಕವಿ ಅನ್ನುವ ಹಣೆಪಟ್ಟಿ. ಪಾಪ ಮನುಷ್ಯ ಜೀವನ ಪೂರ್ತಿ ಹಣೆಪಟ್ಟಿಯಿಂದ ಇರಬೇಕು, ರೂಢಿ ಮುರಿಬೇಕು ಅಂತ ಒದ್ದಾಡ್ಕೊಂಡು ಅವ್ರಿಗೆ ನೋಡೋ ಹೇಳಿ ಒಂದು ಬೋರ್ಡ್ ನೇತಾಗಿ ಕೂರಿಸ್ಬಿಟ್ಟಿದ್ದೀವಿ ನಾವು. ಯಾತಕ್ಕೆ ಆದಿಕಾಲದಿಂದ ಎಷ್ಟು ಶತಮಾನಗಳಿಂದ ಇದನ್ನ ಸೃಷ್ಟಿ ಮಾಡ್ಕೊಂಡು ಮನುಷ್ಯ ಯಾತಕ್ಕೆ ಬರ್ತಾ ಇದ್ದಾನೆ ಇಲ್ಲಿಗೆ? ಈ ದೇವಸ್ಥಾನದ ಒಳಗೆ ಹೋಗ್ಬೋದು, ನನಗೆ ಅಲ್ಲಿ ಹೋದ್ರೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನ್ಸುತ್ತೆ ಅಂತ ನಮ್ಗೆ ಅನ್ಸುತ್ತಲ್ಲ, ಯಾಕದು? ಹೋಗುತ್ತಾ ಹೊರಬರುವ ಮಾನುಷ್ಯ ವಾಹಿನಿಯ ಕಲ್ಲೋಲ ಲೀಲೆಯೊಳು ತಿತ್ತಿ ಸಲ್ಲಿಸಿ. ಮನುಷ್ಯ ವಾಹಿನಿ ಕಲ್ಲೋಲ ಲೀಲೆ. ಮನುಷ್ಯ ವಾಹಿನಿ ಹಿಂಗ್ ಹೋಗ್ತಾ ಇದೆ, ದೇಗುಲದ ಒಳಗೆ ಹೊರಗೆ ಬರ್ತಾ ಇದೆ ಅಂತಂದ್ರೆ ದೊಡ್ಡ ಹೆದ್ದರೆಗಳ ತರ ಹೋಗ್ತಾ ಇದೆ, ಈಚೆ ಹೋಗುತ್ತಾ ಹೊರ ಬರುವ ಮನುಷ್ಯ ವಾಹಿನಿಯ ಕಲ್ಲೋಲ ಲೀಲೆಯೊಳು ತಿತ್ತಿ ಸಲ್ಲಿಸಿ. ಅದನ್ನ ನೋಡ್ತಾ ಅದಕ್ಕೆ ನನ್ನ ಕಣ್ಣನ್ನ ಕೊಟ್ಟು ಸುಮ್ಮನೆ ಕೂತಿದ್ದೀನಿ. ಇಲ್ಲಿ ಕವಿ ಎಲ್ಲಿಯೂ ದೇವಸ್ಥಾನದ ಒಳಗಡೆ ಹೋಗೋದಿಲ್ಲ, ದೇವರ ವರ್ಣನೆಯನ್ನ ಮಾಡೋದಿಲ್ಲ. ಬದಲಿಗೆ ದೇವಸ್ಥಾನದ ಸುತ್ತಲೂ ಸುತ್ತಾ ಇದೆ ಅವರ ಮನಸ್ಸು. ಆ ಒಂದೊಂದು ಕೋನದಲ್ಲಿ ಅವರಿಗೆ ದೇಗುಲ ಯಾಕೆ ಬರ್ತಾ ಇದೆ ಜಾನಪದ ಹುಚ್ಚಕ್ತಿ. ಮನುಷ್ಯರಿಂದ ಈ ದೇಗುಲ ಆಗಿದೆಯೋ, ದೇಗುಲದಿಂದ ಈ ಮನುಷ್ಯ ಆಗಿದ್ದಾನೆ. ಇವತ್ತು ಚಿಂತನೆಯ ಪ್ರವಾಹದ ಒಳಗೆ 51 ಕವಿತೆಗಳು ಮೈ ಪಡೆದಿದ್ದಾವೆ. ಮೊದಲನೇ ಕವಿತೆ ನಾನು ಆಯ್ಕೆ ಮಾಡ್ಕೊಂಡಿರುವಂಥದ್ದು 4ನೇದು. ಮನೆಯಲ್ಲ ಮಠವಲ್ಲ ರಾಜನರ ಮನೆಯಲ್ಲ, ಇದು ನಾಟ್ಯ ಮಂದಿರ ಛಾತ್ರ ಸತ್ರವಲ್ಲ. ಬಹಳ ಸರಳ. ಒಂದು ಇಂಗಿತ ಇರುತ್ತೆ, ಆ ಇಂಗಿತದಿಂದ ಇನ್ನೊಂದು ಶುರುವಾಗುತ್ತೆ. ಎಸ್ ಮಂಜುನಾಥ್ ಅದನ್ನ ಚೆನ್ನಾಗಿ ಬರೀತಾರೆ. ಒಂದು ಊರಿನಲ್ಲಿ ಚಾ ಕುಡಿಬೇಕು ಅನ್ನುವ ಇಂಗಿತದಿಂದ ಚಾದ ಅಂಗಡಿ ಹೆಂಗೆ ಓಪನ್ ಆಗ್ತದೋ ಹಂಗೆ ಒಂದು ಏರಿಯಾದಲ್ಲಿ ಬಟ್ಟೆ ಬೇಕು ಅನ್ನುವರ ಇಂಗಿತದಿಂದ ಬಟ್ಟೆ ಅಂಗಡಿ ಶುರುವಾಗ ತಿನ್ನೋದಾಗ ಇವೆಲ್ಲವೂ ಮನೆ, ಮಠ, ರಾಜನರ ಮನೆ, ನಾಟ್ಯ ಮಂದಿರ, ಛತ್ರ, ಸತ್ರ ಅಂದ್ರೆ ಧರ್ಮಶಾಲೆ, ಇವೆಲ್ಲವನ್ನು ಜೀವ ಬಯಸುವ ಭೋಗದ ಉಪಕರಣಗಳು.
ಜೀವಕ್ಕೆ ಬೇಕು, ದೇಹಕ್ಕೆ ಬೇಕು ಅಲ್ಲ, ಜೀವಕ್ಕೆ ಬೇಕು. ಎಷ್ಟು ಚೆನ್ನಾಗಿದೆ ಪದದ ಬೆಳಕೆ ನೋಡಿ, ಎಂತ ನಿಜವಾದ ಕವಿ ಅವರು. ಜೀವ ಬಯಸುವ ಭೋಗದ ಉಪಕರಣವಲ್ಲವಿದು. ದೇಗುಲ ಇದು ಯಾವುದೂ ಅಲ್ಲ, ಭೋಗಿಸಕ್ಕಾಗಲ್ಲ ನೀನ್ ಅದನ್ನ. ಆದರೂ ಲೌಕಿಕರು ಇಲ್ಲಿಗೆ ಬರ್ತಾರೆ, ಇಲ್ಲಿ ತಣಿವನ್ನ ಪಡಿತಾರೆ. ಇದು ಹೆಂಗೆ? ಸಮುದಾಯನೇ ಇದನ್ನ ಸೃಷ್ಟಿ ಮಾಡಿದೆ, ಸ್ವ ಇಚ್ಛೆಯಿಂದ ಇದಕ್ಕೆ ಒಳಗಾಗ್ತಾ ಇದೆ. ಭೋಗಿಸಕ್ಕಾಗಲ್ಲ ಅಂದ್ರೆ ಅದು ನಿಷ್ಪ್ರಯೋಜಕ ಅಲ್ಲ, ಆದ್ರೆ ಯಾಕೆ ಹೋಗ್ತೀವಿ? ನಿಷ್ಪ್ರಯೋಜಕತೆಗೂ ಒಂದು ಪ್ರಯೋಜಕತೆ ಇದೆ ಅಂತ ದೇಗುಲ ಆಗುತ್ತ. ಮಗುವಿನಿಂದ ಏನು ಪ್ರಯೋಜನ ಅಂತ ಯಾರು ಕೇಳಿದ್ರೆ ಏನು ಹೇಳ್ಬೋದು? ಅತ್ಯಂತ ನಿಷ್ಪ್ರಯೋಜಕವಾದದ್ದು ಕವಿತೆ. ಇವತ್ತಿನ ಕವಿತೆ ಪಾಪ ತುಂಬಾ ಪ್ರಯೋಜನ ಇದೆ. ಇವತ್ತಿನ ಕವಿತೆಯಿಂದ ತುಂಬಾ ಪ್ರಶಸ್ತಿಗಳು ಸಿಗ್ತವೆ, ಎಲ್ಲ ಸಿಗ್ತವೆ. ಆದ್ರೆ ನಿಜವಾದ ಕವಿತೆ ನಿಷ್ಪ್ರಯೋಜಕ. ಏನು ಪ್ರಯೋಜನ ಇದೆ ಕವಿತೆಯಲ್ಲಿ? ಆನಂದ ಸಿಗ್ತದೆ. ಯಾರಿಗೆ ಬೇಕು ಆನಂದ? ಸುಖ ಬೇಕು ನಮಗೆಲ್ಲ, ಆನಂದ ಯಾರಿಗೆ ಬೇಕು? ಆವರ್ಥ ಘಟಿಸಿದೀರ ಮಲೆಯ ಕಲ್ಲ. ಅರ್ಥ ಘಟಿಸಬೇಕು, ನಾವು ತಂದು ಹಾಕಿ ತುರ್ಗೋದಲ್ಲ. ಕವಿತೆಯಲ್ಲಿ ಅರ್ಥ ಘಟಿಸಬೇಕು. ಕಾವ್ಯ ಸುಖದ ತೀಕ್ಷ್ಣ ಬಿಂದು ಅಂತ ಏನನ್ನಾದ್ರೂ ಕರಿಬಹುದು ಅಂದ್ರೆ ಬಹುಶಃ ಈ ಸಾಲು. ಆವರ್ಥ ಘಟಿಸಿದ್ರು ಈ ತರ ಮಲೆಯ ಕಲ್ಲ. ಈ ಮಲೆಯ ಕಲ್ಲು ಹಿಂಗೆ ಈ ತರದಲ್ಲಿ ಆಗಿದೆಯಲ್ಲ, ಯಾವ ಅರ್ಥ ಸಂಭವಿಸಿ ಹೀಗೆ ಉಂಟಾದದ್ದು? ಅರ್ಥ ತಾನೇ ತಾನಾಗಿ ಘಟಿಸಿದರೆ ಅನುಭವ ಅದರ ಜೊತೆಯಲ್ಲಿ ಬರ್ತದೆ. ನೀನ್ ಅನುಭವವನ್ನು ನೀನು ಹುಟ್ಟಾಕಕ್ಕಾಗಲ್ಲ. ಏನೋ ಒಂದು ಅನುಭವ ಹಿಂಗೆ ಅದು ನಾವು ಸೃಷ್ಟಿ ಮಾಡಕ್ಕಾಗತ್ತೆ ಇಲ್ಲ, ಘಟಿಸ್ಬೇಕು. ಅರ್ಥ ಅದರೊಳಗಡೆ ಇರತ್ತೆ, ಘಟಿಸುತ್ತೆ. ಅರ್ಥ ಘಟಿಸ್ಬೇಕು. ಪೂತಿನ ಮನಸ್ಸು ಮೂರ್ತತೆಗೆ ಒಳ್ಳೆಯದು. ಇಷ್ಟು ಎಸ್ ಮಂಜುನಾಥ್ ಒಂದ್ಸತಿ ಅವರು ಕೇಳಿದ್ರಂತೆ, ಸರ್ ನೀವು ಎಷ್ಟು ಜ್ಞಾನಿ ಅಂತ ಅಂದ್ರೆ ನೀವು ಕವಿ ಆದದ್ದೇ ಆಶ್ಚರ್ಯ ಅಂತ ನಗಾಡಿದ್ರಂತ. ಅಂದ್ರೆ ಅದನ್ನ ಒಪ್ಕೊಂಡು ನಗಾಡಿದ್ರಂತ. ತುಂಬಾ ಜ್ಞಾನಿ ಆದವರು ಕವಿ ಆಗ್ಲಿಕ್ಕೆ ಕಷ್ಟ, ಬರೀ ತರ್ಕ ಮಾಡ್ಕೊಂಡು. ಬುದ್ಧಿ ಭಾವವಾಗಿ ಪರಿವರ್ತನೆ ಆಗಕ್ ಸಾಧ್ಯ ಆದ್ರೆ ಅವನಲ್ಲಿ ನಿಜವಾಗ್ಲೂ ಪ್ರತಿಭೆಯ ವಿಲಾಸ. ಪೂತಿನ ಅಂತ ಪ್ರತಿಭಾ ವಿಲಾಸದ ಕವಿ ಆವರ್ತ ಘಟಿಸಿತು ಮಲೆಯ ಕಲ್ಲ. ಅದಾದ್ಮೇಲೆ ಗೋಪುರದ ತುದಿಯಲ್ಲಿ ಬಾಲನೆತ್ತುತ್ತ ನಿಂತು, ಈ ಬಗ್ಗೆ ನೋಡೋದೇ ಬೇಕಾಗಿಲ್ಲ, ಎಷ್ಟು ಚೆನ್ನಾಗಿ ಅವರೊಂದು ಚಿತ್ರವನ್ನು ಕಟ್ಕೊಡ್ತಾರೆ. ಅಂದ್ರೆ ಗೋಪುರ, ದೇವಸ್ಥಾನದ ಗೋಪುರ ಇದೆ, ಗೋಪುರದ ತುದಿಯಲ್ಲಿ ಬಾಲನೆತ್ತುತ್ತ ನಿಂತ. ಗೋಪುರ ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ ಆಕಾಶನ ಎತ್ಕೊಂಡು ನಿಂತಿದ್ಯೇನೋ ಅನ್ನೋ ಕಾಣ್ತಾ ಇದೆಯಂತೆ. ಈರುಳ್ಳಿಗಳು ಇರುತ್ತಾವರೆಗೆಯ ಮಾಲೆಗೊಳ್ಳುತ್ತ. ಅದೇನ್ ಮಾಡುತ್ತೆ? ರಾತ್ರಿ ಹೊತ್ತಿನಲ್ಲಿ ಮಿನುಗುವ ತಾರೆಗಳನ್ನ ತಾನೇ ಮಲೆ ಮಾಡ್ಕೊಂಡು ಆ ಗೋಪುರ ತಾನೇ ಹಾಕೊಂಡಿದ್ದೆ. ನೀವ್ ಹಾಕೋದೆಲ್ಲ ಮಾಲೆ ಯಾಕ್ರಿ ಬೇಕು? ಅದೇ ಮಾಡ್ಕೋತಿದ್ದೇನೆ. ಗೋಪುರ ಬಾಣನ್ನ ಇರ್ತಾ ಇದೆ, ತಾರೆಗಳನ್ನ ಅದು ಮಾಲೆಗಳ ಮಾಡ್ಕೊಂಡಿದೆ. ಮೋಡ ಮುತ್ತುವ ಜಡೆಗೆ ಜಾಹ್ನವಿಯ ಜಾರಿಬರೆ. ಮೋಡ ಎಲ್ಲ ಮುತ್ತುತ್ತಾ ಇದೆ. ಆ ಮುತ್ತುವ ಮೋಡ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಜಾಹ್ನವಿಯ ಜಾರಿಬರೆ. ನಮ್ಮಂತ ಮಾಮೂಲಿ ಕವಿಗಳಾಗಿದ್ರೆ ಗಂಗೆ ಜಾರಿ ಬರೆ, ಗಂಗೆ ಓಡಿ ಬರೆ ಅಂತ ಮಾಡ್ಬಿಡ್ತಿದ್ದ. ಜಾಹ್ನವಿ ಒಳಗ್ ಹೋಗ್ಬೇಕದು, ಒಳಗ ಅಂತ ಒಳ್ಳೆ ಕಾವ್ಯ ಓದಾಗ ನಂಗೆ ಆಹಾ ಜಾಹ್ನವಿ ಜಾರಿ ಬರೆ. ಜಾರ್ಕೊಂಡ್ ಮೇಲಿದ್ದಾಳೆ ಅವಳು, ಅಲ್ಲಿಂದ ಬರ್ಬೇಕಲ್ಲ ಅವಳು, ಓಡ್ಕೊಂಡ್ ಬರಕ್ಕಾಗತ್ತಾ? ಜಾರ್ಕೊಂಡ್ ಬರ್ತಾಳೆ. ಬಂದಲ್ಲಿ ಕೂತ್ಕೊಳ್ತಾನೆ ಅನ್ಸುತ್ತೆ. ಪಕ್ಕ ಕೇಳೆ ಬೇರೆ ಸಿಕ್ಕಿ ಚೆನ್ನಾಗಿದೆ ಅದು. ಅಷ್ಟು ಜಾರಿ ಬರೆ ಅಂತಾನೆ ಜಾರ್ಕೊಂಡಂಗೆ ಹೇಳ್ತಾ ಇದ್ದಂಗೆ ಪಕ್ಕ ಕೇಳೆ ಬರೆ ಸೆಕ್ಕಿ ಠಕ್ 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 ಅಂತ ಪಕ್ಕಕ್ಕೆ ಬಂದು ಎಳೆಬರೆ ಬಾಲಚಂದ್ರ ಬಂದು ಸಿಕ್ಕಕೊಂಡಂಗೆ. ಈ ಹಳೆ ಸಿನಿಮಾದಲ್ಲೆಲ್ಲ ಹೀರೋಯಿನ್ಸ್ ಹಿಂಗ್ ಹೂ ಮಾಡ್ಕೊಂಡು ಸಿಕ್ಕೊಂಡು ಎಷ್ಟು ಚೆನ್ನಾಗಿ ಕೂತ್ಕೊಂಡು ನಾವು ಏನೋ ಮಾಡ್ಕೊಂಡು ಸಿಕ್ಕಾಗದೇ ಇಲ್ಲ. ಎಲ್ಲೋ ಇಲ್ಲೇ ಕೂರಿಸ್ಬೇಕಲ್ಲ, ಅದೆಷ್ಟು ಚೆನ್ನಾಗಿ ಹಿಂಗೆ ಸಿಕ್ಕೊಂಡು
ತಾನೇ ಬಂದದ್ ಸಿಕ್ಕಾಕೊಂತೇನೋ ಅಂತ ಅನ್ನೋ ಹಂಗಿರತ್ತಲ್ಲ ಸೌಂದರ್ಯ. ಅದು ಪಕ್ಕ ಕೇಳದೆ ಈ ಕಣ್ಣು ಸವಿಯ ಹುಡುಕ. ಇದನ್ನ ನೋಡ್ತಾ ಈ ಎರಡು ಅರ್ಥಗಳನ್ನು ಎಷ್ಟು ಚೆನ್ನಾಗಿ ಅದು ಭಾಷೆ ಸೃಷ್ಟಿಸ್ಕೊಳ್ಳುತ್ತೆ ಅಂತಂದ್ರೆ, ಇದನ್ನ ನಾವು ಸೃಷ್ಟಿ ಮಾಡಕ್ಕಾಗಲ್ಲ, ಭಾಷೆ ತಾನೇ ಸೃಷ್ಟಿಸ್ಕೊಳ್ಳುತ್ತೆ. ನಾವು ಏನನ್ನೋ ಬರಿಬೇಕನ್ನೋ ಇಂಗಿತ ನನಗೆಷ್ಟಿರುತ್ತೋ ತನ್ನಂತಾನೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕನ್ನೋ ಇಂಗಿತ ಪ್ರತಿಯೊಂದು ಭಾಷೆಗೂ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಪದದಲ್ಲೂ ಕೂಡ ಅದಕ್ಕೆ ಆದ ಒಂದು ಕೋಶ ಇರುತ್ತೆ ಅನ್ನುವ ಪ್ರಜ್ಞೆ ಇರುವ ಕವಿ ಮಾತ್ರ ಬರೆಯಬಲ್ಲ ಸಾಲುಗಳು ಇವು. ಮೋಡ ಮುತ್ತುವ ಜಡೆಗೆ ಜಾಹ್ನವಿಯ ಜಾಡಿದರೆ ಪಕ್ಕ ಕೆಳವರೆ ಸಿಕ್ಕಿ ಕಣ್ಣು ಸವಿಯ ಕೊಳ್ತಾ. ಇದನ್ನ ನೋಡ್ತಾ ನನ್ನ ಕಣ್ಣು ಸವಿಯನ್ನ ಕೊಳ್ತಾ ಇದೆ ಅನ್ನೋದು ಒಂದು. ನಾನು ಪಡ್ತಾ ಇರುವಂತಹ ಆನಂದದ ಸವಿಯನ್ನ ಆ ದೇಗುಲವು ಪಡ್ಕೊತಾ ಇದೆ. ಅದೇ ನೀನು ನಿಜವಾದ ಅರ್ಥದಲ್ಲಿ ಒಂದು ಗುಡಿಗೋ ದೇಗುಲಕ್ಕೋ ನೀನು ಸಲ್ಲಿಸಬಹುದಾದ ಅತ್ಯಂತ ದೊಡ್ಡ ಕಾಣಿಕೆ. ಹೋಗಿ ಅಲ್ಲಿ ಚಿನ್ನದೇನೋ ಒಂದು ನೀನು ಹಾಕಿ ಮಾಡಿಸಿ ಪಣಪಣ ಮಾಡಿಸಿ ದುಡ್ಡು ಹಾಕಿ ಕಾಣೆ ಹೊಡೆದು ಅದಲ್ಲ. ಆ ಆನಂದವನ್ನ ಸವಿಯುವ ಮನಸ್ಸು ಕಣ್ಣುಗಳನ್ನ ಸೃಷ್ಟಿಸಿದ ದೇಗುಲ ಪರಸ್ಪರ ಅದು ಕುಡಿತೇವೆ ನಾನು ಕುಡಿತೇನೆ ಅನ್ನುವ ಭಾವದ ಒಳಗಡೆ ಅದರ ಸಾರ್ಥಕತೆ, ಆ ಭಾವದ ಸಾರ್ಥಕತೆ ಇದೆ. ಮೇರೆ ವಿದರ ದರ್ಶನವೇ ರೂಪಿಸುವುದೇ ಮೇರೆಯ ನಡೆಯ. ವಿಜೃಂಭಿಸ್ತಾ ಇದೆ ಈ ದೃಶ್ಯ ಅಲ್ಲಿ ಒಳಗೊಳ ಹೊಳೆಯೋ ದೇವರಲ್ಲ, ಅದನ್ನ ನೋಡಕ್ಕೆ ಮೈಲಿಗಟ್ಲೆ ನೀವು ಕ್ಯೂ ನಿಂತ್ಕೊಂಡು ಹೋಗಿ ಆ ದೇವರಲ್ಲ. ಗೋಪುರ ಬಾನ ನಿಂತಾ ಇದೆ, ಅದ್ರ ಪಕ್ಕ ತಾರೆಗಳೆಲ್ಲ ಇದ್ದಾವೆ. ಬಂದು ಗಂಗೆ ಬಂದು ಅದ್ರ ಪಕ್ಕ ಬಾಲಚಂದ್ರ ಬಂದು ಸಿಕ್ಕ. ಈ ದರ್ಶನ ಇದೆಯಲ್ಲ, ಇದರ ನೋಟ ಅಲ್ಲ, ಇದು ದರ್ಶನ. ಏಕಕಾಲಕ್ಕೆ ಅಂತರಂಗ ಬಹಿರಂಗ ಎರಡಕ್ಕೂ ಸಲ್ಲುವ ಒಂದು ಪದ ಮಾತ್ರ ಅಲ್ಲ, ಅದು ಒಂದು ಅನುಭವ. ಹೀಗೆ ವಿಜೃಂಭಿಸ್ತಾ ಇರುವಂತಹ ಇದರ ನೋಟ, ಇದರ ದರ್ಶನ ಏನಿದೆ, ದುಡುಕಿಸುವುದು ಎನ್ನೆದೆಯ ನಡೆಯ. ನನ್ನ ಎದೆ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತೇನೆ. ಏನ್ ಸುಂದರ ಇದು ಮನುಜನಿದು ನೆಲೆಯಾಸೆಯು ಕಟ್ಟಕಡೆಯ. ಹಾಗಾದ್ರೆ ಇದೇ ಮನುಷ್ಯನ ಕಟ್ಟಕಡೆಯ, ಮನುಷ್ಯನ ಜೀವ ನೆಲೆಸುವ ಕಟ್ಟಕಡೆಯ ಒಂದು ಜಾಗ ಅಥವಾ ಭಾವ ಇದೇನಾ ಅಂತ ಪ್ರಶ್ನಾರ್ಥಕ ಇದೆ. ಅದು ಆದ್ರೆ ಭಾವ ಪ್ರಶ್ನಾರ್ಥಕ ಅಲ್ಲ, ಆದ್ರೆ ಆಶ್ಚರ್ಯ ಇದೆ. ನಾಗಾದ್ರೆ ಹೋಗ್ತೇನೆ. ಕತ್ತಲದು ಸೃಷ್ಟಿಯ ಒಂದು ಪರಮ ತತ್ವದ ಗೂಢತೆಯನ್ನ ಅರಿಯುವ ಪ್ರಯತ್ನ. ಹೆಂಗಿದು ಸೃಷ್ಟಿ ಮಾಡೋದು? ದೇವ್ರ ಹೆಂಗಿದನು, ಹೆಂಗಿದಳು ದೇವರೋ ದೇವತೆಯೋ ಏನೋ. ಈ ಪ್ರಶ್ನೆಗಳನ್ನ ಕೇಳ್ಕೊತಾ ಹೋದಷ್ಟು ನಮಗೆ ಸಿಕ್ಕೋದು ಕತ್ಲು. ಬರೀ ಕತ್ತಲಲ್ಲ, ಕತ್ತಲವಾಡವರಿಯದೆಯೇ ಮತಗಳ ಅಟ್ಟಣೆಯ ಕಟ್ಟಿ ನಿಲುವಿಗಳು. ಉತ್ತರವೇ ಸಿಕ್ಕಲ್ಲ. ಏನ್ ಮಾಡ್ತಿದೀವಿ ಅದಕ್ಕೆ? ಮನುಷ್ಯ ಏನ್ ಮಾಡಿದ್ದಾನೆ? ಮತಗಳ ಅಟ್ಟಣೆ. ನಾನು ಆ ಧರ್ಮ, ಈ ಧರ್ಮ, ಈ ಮತ, ಆ ಮತ ಅಂತ ನಮ್ಮ ಮತಗಳ ಮೆಟ್ಟಿಲನ್ನ ಸೃಷ್ಟಿ ಮಾಡ್ಕೊಂಡು ಕಟ್ಟಿ ನಿಲುವಿಗಳು. ಈರುಳ್ಳಿ ಹಾಕಿಂದ ಕತ್ಲೋದು ಕಟ್ಟಿ ನಿಂತ್ಕೊಂಡಿದ್ವಿ ನಾವು. ಏನಾಗುತ್ತೆ ಅವಾಗ? ಕತ್ತಲಿದೆ, ನಿನ್ನ ಮತ ಅನ್ನುವ ಒಂದು ಟಾರ್ಚ್ ಅನ್ನ ನೀನ್ ಬಿಟ್ಟು ನೋಡ್ತಾ ಇದೀಯ. ಆ ಟಾರ್ಚ್ ಏನ್ ಮಾಡ್ತಾ ಇದೆ? ಅದು ಎಲ್ಲಿ ತನಕ ಹೋಗುತ್ತೆ ಬೆಳಕು, ಅಷ್ಟೇ ಬೆಳಕು. ಅಲ್ಲಿಂದ ಸನಿಯವಷ್ಟನೇ ಬೆಳಗಿ ಕೊನೆಗೆ ಶರಣೆಯೇ. ಎಲ್ಲ ಮತಗಳು ಮಾಡೋದಷ್ಟೇನೆ. ಎಷ್ಟು ದೂರ ನೀವು ಹೋಗ್ತೀವಿ ಅದರಷ್ಟಕ್ಕೆ ಮಾತ್ರ ಅದು ಬೆಳಕನ್ನ ಚೆಲ್ಲುತ್ತೆ. ಆಮೇಲೆ ಅದು ಕೂಡ ಕೈ ಮುಗಿದು ಮತ್ತೆ ಕತ್ತಲಿಗೆ ಅದು ಶರಣಾಗಬೇಕು. ಎಲ್ಲ ಮತಿ ಮೈಗರೆಯುವ ನಿಲುಗಡೆಯ ಹುಡುಗರು. ನಮ್ಮ ಎಲ್ಲ ಆಲೋಚನೆಗಳು ಕರಗಿ ಕಾಣೆಯಾದಾಗ ನೋಡುವ ತಿಳುವಳಿಕೆ ಅನ್ನೋದೇನಿದೆ ಅದು ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಏನ್ ಮಾಡೋದು?
ಉಳಿಯೋದೆಂಗೆ ಈ ಪ್ರಪಂಚದಲ್ಲಿ? ಉಳಿಯುವುದೆಣಿಸುತ್ತ ಚಿತ್ತ ವಿಜ್ಞಾನ ತೊಡಗಿ ಆ ಆವಿಷ್ಕಾರ ಮಾಡಿ ಇದರಿಂದ ಸಿಗ್ಬೋದು ನಮಗೆ ಉತ್ತರ, ಅಥವಾ ಇದರಿಂದ ಸಿಗ್ಬೋದು, ಅಥವಾ ಇದರಿಂದ ಉಳಿಯೋದು ಹೆಂಗೆ ಅಂದ್ರೆ ವಿಜ್ಞಾನವನ್ನ ನಾವು ಆಶ್ರಯ ಮಾಡ್ಕೊತೀವಿ. ಸಿಕ್ಕುತ್ತ ಉತ್ತರ ತೊಡಲಾಡ್ತೀವಿ. ನಮ್ಗೆ ಹಂಗ ಉತ್ತರ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಆವಿಷ್ಕಾರಗಳನ್ನು ನಿಲ್ಲಿಸಿ ಇವತ್ತು ಬೆಳಿಗ್ಗೆ ಹೇಳಿದ್ರಲ್ಲ, ಈಗ ಯಾವ ಪ್ರಶ್ನೆಗಳು ಇರ್ತಾ ಇರಲಿಲ್ಲ ನಮಗೆ. ಓಕೆ ಫೈನ್, ನಾವು ಆರಾಮ್ ಸಂತೋಷವಾಗಿದ್ದೀವಿ, ಸುಮ್ಮನೆ ಬಿಡುವುದಾಗಿ ಇಲ್ಲ. ಪ್ರತಿನಿತ್ಯ ತೊಡಲ್ತಾನೆ ಇದ್ದಿದ್ದಿಲ್ಲ ಎಷ್ಟು ಕಾಲ ಇಲ್ಲ. ಉಳಿಯೋದು ಹೆಂಗಿದೆ ಅನ್ನೋ ಪ್ರಶ್ನೆ. ಆಮೇಲೆ ಅಳಿಯುವುದೆಣಿಸುತ್ತ ಪರದ ಚಿಂತೆಗಳು ಮಾಡಲಿ. ಆಮೇಲೆ ಸತ್ ಮೇಲೆ ಏನೋ ಬೇರೆ ಲೋಕ ಇದೆ ಅಂತ ಅಲ್ಲಿ ಏನ್ ಮಾಡೋದು ಅನ್ನೋ ಪ್ರಶ್ನೆ. ಅದಕ್ಕೆ ಏನ್ ಮಾಡೋದು? ಪರದ ಚಿಂತೆ ಅಂತ ದೇವರು ಇನ್ನೊಂದು ಏನೋ ಸೃಷ್ಟಿ ಮಾಡ್ಕೊಂಡು ಅದರಲ್ಲಾದ್ರೂ ನೆಮ್ಮದಿ ಮಾಡ್ಕೊಂಡು ಒಂದೇನಾದ್ರು ಸಿಕ್ಕತ್ತ ಉತ್ತರ ಇಲ್ಲ. ಅಲ್ಲೂ ಬಾಳಲು ತಗೋತೀವಿ. ಉಳಿಯುವುದೆಣಿಸುತ್ತ ಚಿತ್ತ ವಿಜ್ಞಾನದೊಳದೊಳಲಿ ಅಳಿಯುವುದೆಣಿಸುತ್ತ ಪರದ ಚಿಂತೆಯೊಳು ಬಳಲಿ ವಿರಮಿಸುವ ಕಾಳವರು. ಈ ವಿಜ್ಞಾನ ಆಶ್ರಯಿಸಿದ್ರು ಅಷ್ಟೇ, ಪರವನ್ನ ಆಶ್ರಯಿಸಿದ್ರು ಅಷ್ಟೇ, ಕೊನೆಯದು ಬಂದು ವಿರಮಿಸುವಂಥದ್ದು ಕಾಳದಲ್ಲಿ, ಕತ್ತಲೆಯಲ್ಲಿ. ನಾವು ಪುಟಿನ್ ಅವ್ರ ಯಾವುದೇ ಕವಿತೆ ಓದ್ಬೇಕಾದ್ರೂ ನಮ್ಗೆ ಇರ್ಬೇಕಾದ್ರೆ ಒಂದು ಜ್ಞಾನ ಏನಪ್ಪಾ ಅಂತಂದ್ರೆ, ಪುಟಿನ ಅವರಿಗೆ ಕತ್ತಲೆ ಅಂತ ಅನ್ನೋದು ನಕಾರಾತ್ಮಕ ಅಲ್ಲ, ಡಾರ್ಕ್ನೆಸ್ ಅದು ಅಜ್ಞಾನ ಅಲ್ಲ. ಕತ್ತಲೆ ಅನ್ನುವಂಥದ್ದು ಪುಟಿನ ಅವರಿಗೆ ಒಂದು ತಿಳುವಳಿಕೆಯ ತಾವು. ಇರುಳ ಮೆರುಗು ಅನ್ನುವ ಅವರೊಂದು ಕವನ ಸಂಕಲನ, ಶರ್ವರಿ ಸುಷಮೆ ಅನ್ನುವ ಕವಿತೆಯ ಒಂದನ್ನು ಓದಿದರೆ ಸಾಕು. ಎಷ್ಟು ಅದ್ಭುತವಾದ ಕವಿತೆ ಕತ್ತಲನ್ನ ಕುರಿತದ್ದು. ಎಲ್ಲ ನಮ್ಮ ಇಹದ ಪರದ ಎಲ್ಲ ಚಿಂತನೆಗಳು ಮತ್ತೆ ಬಂದು ಎಲ್ಲಿ ವಿರಮಿಸ್ತವೆ ಅಂತ ಕತ್ತಲೆಯಲ್ಲೇ ವಿರಮಿಸ್ತವೆ. ಶ್ಯಾಮನೇ ಹೆಸರದಕ್ಕೆ. ಶ್ಯಾಮ ಅಂದ್ರೆ ನಾವು ಕೃಷ್ಣ ಅನ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ಅದು ಹೆಸರು ಇದೆ. ಆದ್ರೆ ಅದಕ್ಕೊಂದು ವ್ಯಕ್ತಿನೇ ಬರುತ್ತೆ. ಆ ಪ್ರತಿಮೆಗೆ ಒಂದು ಶ್ಯಾಮನೇ. ಆ ಕತ್ತಲಿಗೆ ಏನ್ ಹೆಸರು ಅಂದ್ರೆ ಶ್ಯಾಮ. ಮುಂದಿನ ಸಾಲು ಏನಿದೆ ಅದು ಎಷ್ಟು ಚೆನ್ನಾಗಿ ಇವೆರಡಕ್ಕೂ ಹೊಂದ್ಕೊಳ್ಳುತ್ತೆ ನನಗೆ. ಅದರ ಕೈಯೊಳು ಜಗವನಾದಿಸುವ ಮುರಳಿ. ಕೃಷ್ಣ ಅಲ್ಲ, ಕೃಷ್ಣ ಅನ್ಕೊಂಡ್ರೆ ಹೋಯ್ತಲ್ಲಿ ಅನ್ಕೋಬಹುದು, ಆದ್ರೆ ಕತ್ತಲಿದೆ. ಅದರ ಹೆಸರು ಶ್ಯಾಮ. ಒಂದು ಮುರಳಿ ಇದೆ. ಅದು ಏನ್ ಮಾಡ್ತಾ ಇದೆ ಅಂದ್ರೆ ಜಗವನಾದಿಸುವ ಮುರಳಿ. ಕಾವ್ಯ ಸುಖ ತುಂಬಿಕೊಂಡಿದೆ ಇದರೊಳಗಡೆ ಅಂತಂದ್ರೆ ನಾದಿಸೋದು, ನಾದೋದು. ನಿನ್ನ ಈ ಭವದ ಬೇಗೆಗಳಿಗೆ, ಪರದ ಬೇಗೆಗಳಿಗೆ ನಿನ್ನನ್ನು ನಾದಿ 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 ನಿನ್ನನ್ನು ಸಿದ್ಧಗೊಳಿಸೋದು ಅನ್ನೋದು ಆಗಬಹುದು. ಅಥವಾ ಪ್ರತಿಯೊಂದು ನಿನ್ನ ಚಿಂತೆ ಇರಬಹುದು, ತರ್ಕ ಇರಬಹುದು, ಅವೆಲ್ಲವೂ ನಾದಮಯವಾಗಿ ಮಾಡೋದು. ಅದರ ಆ ಕಾರ್ಪಣ್ಯಗಳ ಮೂಲಕ ನಿನ್ನನ್ನು ನಾದಮಯವಾಗಿಸೋದು. ಮತ್ತದ ಹೆಂಗೆ ಆ ವಿಚಾರ ಹೆಂಗೆ ಬೆಳೆಯುತ್ತೆ? ಮನನಾದ ಕಿವಿಯ ಮುಟ್ಟುದ ಮರಳಿ ಮನದೊಳಡಿಯೇ. ನಮ್ಮೆಲ್ಲ ಭಾವನೆ ಮತ್ತು ಚಿಂತನೆಗಳ ಮೂಲ ಒಂದೇ, ಅದು ಈ ಮನಸ್ಸಿನ ಚಲನೆ. ಎರಡು ಹುಟ್ಟೋದು ನಮ್ಗೆ ಈ ಮನಸ್ಸಿನ ಮೇಲೆ. ಅಂದ್ರೆ ಈಗ ಒಂದು ಮರದ ಕಾಂಡ ಇದೆ, ಆಮೇಲೆ ಅದು ಬ್ರಾಂಚಸ್ ಆಗಿ ಉಳ್ಕೊಳ್ಳೋ ಮೊದಲು ಏನಿದೆಯಲ್ಲ ಇದು ಮನಸ್ಸು. ಭಾವನೆನೂ ಇಲ್ಲೇ ಹುಟ್ಟುತ್ತೆ, ಚಿಂತನೆನೂ ಇಲ್ಲೇ ಹುಟ್ಟುತ್ತೆ. ಎಲ್ಲ ಅನುಭವಗಳು ಮನ ಪ್ರಚೋದಿತವಾಗಿತ್ತು. ಮನದಲ್ಲಿ ಹುಟ್ಟುತ್ತೆ ಒಂದು ನಾದ, ಹುಟ್ಟಿ ಮತ್ತೆ ಕಿವಿಗೆ ಬಂದು ಮತ್ತೆ ಅದು ಮನಸ್ಸಿನಲ್ಲೇನೆ ಅಳಿಯುತ್ತೆ. ಏನ್ ಅಳಿಯುವುದೇನು ಉಳಿಯುವುದು ಇಂತೇಳಿ ದೃಷ್ಟಿಯ ಬಳಿ. ಮನುಷ್ಯ ಹುಟ್ಟಿದಾಗಿಂದ ಇದೀಗೇ ನಡೀತಾ ಇದೆಯಲ್ಲ, ಈ ಹುಟ್ಟು ನಮ್ಮ ಇಂದ್ರಿಯಗಳು ಬರುತ್ತೆ ಮತ್ತೆ ವಾಪಸ್ ಅಲ್ಲೇ ಎಳೆಯುತ್ತೆ. ಕವಿತೆನೂ ಅಷ್ಟೇ, ಒಂದು ಪ್ರತಿಮೆ ಹುಟ್ಟುತ್ತೆ, ಮನದಲ್ಲಿ ಹುಟ್ಟುತ್ತೆ, ಕವಿತೆಯಲ್ಲಿ ಕೂರುತ್ತೆ, ಮತ್ತೆ ಕವಿತೆಯಲ್ಲಿ ಎಳೆಯುತ್ತೆ, ಮತ್ತೆ ಒಂದು ಸ್ವಲ್ಪ ಇನ್ನೊಂದು ಇಷ್ಟೊಂದು ಕವಿತೆ ನಾವು ಯಾಕೆ ತೆಗಿಬೇಕು? ಈ ಆಟದಲ್ಲಿ ಏನ್ ಅಳೆಯುತ್ತೆ, ಏನ್ ಉಳಿಯುತ್ತೆ? ಹಾಗಾದ್ರೆ ಈ ಆಟವೇ ಸೃಷ್ಟಿಯ ರೀತಿನ
ಅನ್ನುವ ಮತ್ತೆ ಪ್ರಶ್ನಾರ್ಥಕವಿದ್ದರೂ ಆಶ್ಚರ್ಯದಲ್ಲಿ ಕೊನೆಗೊಳ್ಳುವ, ಆಶ್ಚರ್ಯ ಭಾವದಲ್ಲಿ ಕೊನೆಗೊಳ್ಳುವ ಪ್ರಶ್ನಾರ್ಥಕ ಚಿಹ್ನೆಯುಳ್ಳ ಕವಿತೆ 7ನೇದು. ಇಷ್ಟನ್ನು ಹೇಳಿ ನಾನು ನಿಲ್ಲಿಸ್ಲಿಕ್ಕೆ ಬಟ್ ಇಷ್ಟರ ಮೂಲಕ ನನಗೆ ಹೇಳ್ಬೇಕಾಗಿತ್ತು, ಒಂದು ಇವತ್ತು ನಾವು ಬದುಕ್ತಾ ಇರುವಂತಹ ಲೋಕ ಎಷ್ಟು ಢಾಳಾಗಿ ಇದು ಕಪ್ಪು ಇದು ಬಿಳಿ ಅನ್ನುವ ಹಂಗೆ ಒಡ್ಕೊಂಡು ಇವತ್ತು ನಿಂತಿದೆ. ಧರ್ಮ ಇರ್ಬೋದು, ರಾಜಕೀಯ ಇರಬಹುದು, ಮತ್ತೊಂದು ಇರಬಹುದು. ಇದಕ್ಕೆಲ್ಲ ಏನ್ ಉತ್ತರ, ಯಾತಕ್ ಬರೀತೀವಿ ಅನ್ನೋದೇ ಗೊತ್ತಾಗದೆ ಇರುವಷ್ಟು ಮನಸ್ಸು ಒಂದೊಂದ್ಸರಿ ತೊಳಲಾಟಕ್ಕೆ ಒಳಪಡುತ್ತೆ. ಇಂಥ ಸಂಕೀರ್ಣತೆಗಳನ್ನ ಒಬ್ಬ ಅಕಾಲದ ಕವಿ ಎದುರಿಸಿದಾಗ ಮಾತ್ರ ಒಂದು ಕಾಲದ ಮನಸ್ಸಾಕ್ಷಿ ಅನ್ನೋದು ಸೃಷ್ಟಿಯಾಗುತ್ತೆ ಅಂತ ಇಲ್ಲಾಂದ್ರೆ ಯಾಕೆ ಬರೀತೀವಿ ನಾವು? ನನ್ನ ಮನಸ್ಸಾಕ್ಷಿಯನ್ನು ಮುಟ್ಕೊಳ್ಳೋದಷ್ಟೇ ನಾನು ಬರೆಯಕ್ ಸಾಧ್ಯ ಇರೋದು. ಲ್ಯಾಂಗ್ವೇಜ್ ಇಸ್ ಅ ರಿವಿಲೇಷನ್, ಪೊಯಿಟ್ರಿ ಇಸ್ ಅ ರಿವಿಲೇಷನ್. ಅದಕ್ಕೆ ಏನ್ ಕೊಡ್ಬೋದು ನಾವು? ನನ್ನನ್ನು ನಾನು ಕತ್ತರಿಸಿ ಕೊಡ್ಬೋದು ಅಷ್ಟೇ ಬಿಟ್ರೆ ಏನ್ ಸಿಗುತ್ತೆ ಅದರಿಂದ? ಈ ಪ್ರಜ್ಞೆ ಇಟ್ಕೊಂಡು ನಾವು ಬರೆಯಕ್ ಸಾಧ್ಯ ಆಗದೆ ಹೋದ್ರೆ ನಾವ್ ಎಲ್ಲಿ ನಿಂತಿದ್ದೀವೋ ಇಲ್ಲೇ ನಿಂತಿರ್ತೀವಿ. ನಮ್ದು ಶತಮಾನ ಆದ್ರು ಅಂತ ಅನ್ಸುತ್ತೆ. ಬಹುಶಃ ಈ ಕವಿತೆ ಮತ್ತೆ ಈ ಕಲೆ ಮೂಲಕ ನಾವು ನಮ್ಮ ಭಾವವನ್ನ ಸೂಕ್ಷ್ಮಗೊಳಿಸ್ಕೊಳ್ಳದೆ ಹೋದ್ರೆ ನಾವೆಷ್ಟು ಕ್ರೂರವಾಗ್ಬಿಡಬಹುದು ಅನ್ನೋದಕ್ಕೆ ನಮ್ಮ ಕಾಲ ಸಾಕ್ಷಿಯಾಗಿದೆ. ಮತ್ತು ನಮ್ಮನ್ನ ನಾವು ಕ್ರೂರಗೊಳಿಸ್ಕೊಳ್ಳದೆ ಇನ್ನೂ ಮನುಷ್ಯತ್ವ ಅನ್ನೋದು ನಮ್ಮಲ್ಲಿದೆ ಅಂತ ಅನ್ನುವುದರ ಕುರುಹಾಗಿ ಇಷ್ಟು ಜನ ಬಂದಿದ್ದೀರಾ. ಪುತಿನ ಅವ್ರನ್ನ ಕೇಳಿಸ್ಕೊತಾ ಇದ್ದೀರಾ. ನಿಜವಾಗೂ ಈ ಲೋಕಕ್ಕೆ ಒಳ್ಳೆದಾಗತ್ತೆ ಅಂತ ಅನ್ಸುತ್ತೆ. ನಮಸ್ಕಾರ.